ಒಟ್ಟಲ್ಲಿ ದೆಹಲಿಯಲ್ಲಾಗ್ತಾ ಇರುವಂತಹ ಬೆಳವಣಿಗೆ ಕ್ಷಣ ಕ್ಷಣಕ್ಕೂ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹೈಕಮಾಂಡ್ ಮುಂದೆ ಒಟ್ಟು 3 ವಿಚಾರಗಳನ್ನ ಇಟ್ಟಿದ್ದಾರೆ ಸಿದ್ದರಾಮಯ್ಯ. ಮೊದಲ ಬೇಡಿಕೆಯೇ ಸಂಪುಟ ಪುನರ್ರಚನೆ. ಕಳೆದ 6 ತಿಂಗಳಿಂದ ಹೇಳ್ಕೊಂಡು ಬರ್ತಿದ್ದಾರೆ. ಜೊತೆಗೆ ನಾಯಕತ್ವ ಚರ್ಚೆ ಗೊಂದಲದ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಸಿಎಂ. ಪಕ್ಷ ಆಡಳಿತದ ಮೇಲೆ ಬೀರ್ತಾ ಇರುವಂತಹ ಪರಿಣಾಮಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕಳೆದ ಅರ್ಧ ಗಂಟೆಗೂ ಹೆಚ್ಚು ಸಮಯದಿಂದ ಸಿಎಂ ಜೊತೆಗೆ ರಾಹುಲ್ ಗಾಂಧಿ ಚರ್ಚೆಯನ್ನ ಮಾಡ್ತಿದ್ದಾರೆ. ಕೆಸಿ ವೇಣುಗೋಪಾಲ್ ಚರ್ಚೆಯನ್ನ ಮಾಡ್ತಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ. 3 ಪ್ರಮುಖ ವಿಚಾರಗಳನ್ನ ಮುಂದಿಟ್ಟಿದ್ದಾರೆ. ಅದರಲ್ಲಿ ಮೊದಲನೇದೇ ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶವನ್ನ ಕೊಡಿ. ಹಲವು ಹಿರಿಯ ಶಾಸಕರು ಕಾಯ್ತಿದ್ದಾರೆ. 2 ಸಲ 3 ಸಲ 4 ಸಲ ಶಾಸಕರಾಗಿರೋರಿದ್ದಾರೆ. ಅವರಿಗೆ ಸಚಿವ ಸ್ಥಾನವನ್ನ ಕೊಡಬೇಕಾಗತ್ತೆ. ಪ್ರಾತಿನಿಧ್ಯವನ್ನ, ಜಾತಿವಾರು ಪ್ರಾತಿನಿಧ್ಯವನ್ನು ಕೂಡ ಕೊಡಬೇಕಾಗತ್ತೆ. ಪ್ರಾದೇಶಿಕ ಪ್ರಾತಿನಿಧ್ಯವನ್ನ ಕೊಡಬೇಕಾಗತ್ತೆ. ಯಾಕಂದ್ರೆ ಮುಂದೆ ಚುನಾವಣೆ ಬರುತ್ತೆ. ಆ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಬಹಳ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಹಾಗಾಗಿ ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶವನ್ನ ಕೊಡಿ. 2.5 ವರ್ಷ ಆದಾಗ್ಲೇ ಇದಾಗಬೇಕಾಗಿತ್ತು. ಅಟ್ಲೀಸ್ಟ್ ಈಗಲಾದ್ರೂ ಇದಕ್ಕೊಂದು ಗ್ರೀನ್ ಸಿಗ್ನಲ್ ಕೊಡಿ ಅನ್ನುವಂತಹ ಬೇಡಿಕೆಯನ್ನ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅದರ ಜೊತೆಗೆ ನಾಯಕತ್ವ ಗೊಂದಲಕ್ಕೆ ಸಂಬಂಧಪಟ್ಟ ಹಾಗೆ ವಿವರಣೆಯನ್ನ ಹೈಕಮಾಂಡ್ ನಾಯಕರ ಮುಂದೆ ಸಿಎಂ ಸಿದ್ದರಾಮಯ್ಯ ಅವರು ಇಟ್ಟಿದ್ದಾರೆ. ಏನು ಗೊಂದಲ? ನಾಯಕತ್ವ ಗೊಂದಲದಿಂದ ಆಗ್ತಾ ಇರುವಂತಹ ಪರಿಣಾಮಗಳು ಏನು? ಆಡಳಿತದ ಮೇಲೆ ಅದು ಯಾವ ರೀತಿ ಪರಿಣಾಮವನ್ನ ಬೀರ್ತಾ ಇದೆ? ಸರ್ಕಾರದ ಮೇಲೆ ಅದು ಯಾವ ರೀತಿ ಪರಿಣಾಮವನ್ನ ಬೀರ್ತಾ ಇದೆ? ಪಕ್ಷದ ಮೇಲೆ ಅದು ಯಾವ ರೀತಿ ಪರಿಣಾಮವನ್ನ ಬೀರ್ತಾ ಇದೆ? ಅದನ್ನ ಹೈಕಮಾಂಡ್ ನಾಯಕರ ಮುಂದೆ ವಿವರಿಸುವಂತಹ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ನಿಮಗೆ ನೆನಪಿದ್ರೆ ನಿನ್ನೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ, ಸತೀಶ್ ಜಾರಕಿಹೊಳಿ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಇದನ್ನ ಒಪ್ಕೊಂಡ್ರು. ನಾಯಕತ್ವ ಗೊಂದಲದಿಂದಾಗಿ ಆಡಳಿತಕ್ಕೆ ಹಿನ್ನಡೆಯಾಗ್ತಾ ಇದೆ ಅನ್ನೋದನ್ನ ಪರಮೇಶ್ವರ್ ಆನ್ ರೆಕಾರ್ಡ್ ಒಪ್ಕೊಂಡ್ರು. ಹಿನ್ನಡೆಯಾಗ್ತಾ ಇರೋದು ನಿಜ ಅಂತ ಹೇಳಿದ್ರು. ಈ ಗೊಂದಲದಿಂದಾಗಿ ಸರ್ಕಾರ ಸುಸೂತ್ರವಾಗಿ ನಡೆಯೋದಕ್ಕೆ ಕಷ್ಟ ಆಗ್ತಾ ಇದೆ ಅನ್ನುವಂಥ ಮಾತನ್ನ ಅವರು ಒಪ್ಕೊಂಡ್ರು. ಇದನ್ನೇ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನಾಯಕರ ಮುಂದೆಯೂ ಕೂಡ ಇಟ್ಟಿರೋದು. ಹೈಕಮಾಂಡ್ ನಾಯಕರ ಮುಂದೆ ಈ ನಾಯಕತ್ವ ಗೊಂದಲವನ್ನ ಒಂದ್ಸಲ ಬಗೆಹರಿಸಿ, ಏನ್ ಡಿಸಿಷನ್ ಇದೆ ಹೈಕಮಾಂಡ್ದು ಅದನ್ನ ಹೇಳುವಂತಹ ಕೆಲಸವನ್ನ ಮಾಡಿ. ಇಲ್ಲ ಅಂತಂದ್ರೆ 2 ಬಣಗಳ ನಡುವೆ ಒಂದು ಅವರು ಮಾತನಾಡ್ತಾರೆ, ಮತ್ತೊಂದ್ಸಲ ಇವರ ಹೇಳಿಕೆ, ಈ ಗೊಂದಲದಲ್ಲೇ ಉಳಿದಂತಹ 2 ವರ್ಷವೂ ಕೂಡ ಕಳೆದು ಹೋಗ್ಬಿಡತ್ತೆ. ಅದರಿಂದ ಮುಂಬರುವಂತಹ 2028ರ ವಿಧಾನಸಭಾ ಚುನಾವಣೆಗೆ ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ನಾಯಕತ್ವ ಗೊಂದಲದಿಂದ ಸರ್ಕಾರದ ಮೇಲೆ, ಪಕ್ಷದ ಮೇಲೆ, ಆಡಳಿತದ ಮೇಲೆ ಪರಿಣಾಮಗಳಾಗ್ತಾ ಇದ್ದಾವೆ. ಅದನ್ನ ಬಗೆಹರಿಸುವಂತಹ ಕೆಲಸವನ್ನ ಮಾಡಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನಾಯಕರ ಮುಂದೆ, ತ್ರಿಮೂರ್ತಿಗಳ ಮುಂದೆ, ರಾಹುಲ್ ಗಾಂಧಿ ಅವರು ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು, ಕೆಸಿ ವೇಣುಗೋಪಾಲ್ ಅವರು ಅವರ ಮುಂದೆ ಈ ವಿವರಣೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. 1-to-1 ಮೀಟಿಂಗ್ ಸದ್ಯ ಸಿದ್ದರಾಮಯ್ಯ ಅವರ ಜೊತೆಗೆ ವೇಟ್ ಮಾಡ್ತಿದ್ದಾರೆ. ಮೊದಲ ಮಹಡಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ಅವರ ಜೊತೆ 1-to-1 ಮೀಟಿಂಗ್ ಆದಂತಹ ನಂತರದಲ್ಲಿ ಉಭಯ ನಾಯಕರನ್ನ ಜೊತೆಗೆ ಕೂರಿಸಿ ಸಭೆ. ಒಟ್ನಲ್ಲಿ ಇವತ್ತು ಮ್ಯಾರಥಾನ್ ಸಭೆ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿಯಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.